ತಂದೆ, ನೀವು ನನ್ನ ಮನೆಗೆ ಭಿಕ್ಷಕ್ಕೆ ಬಂದಾಗ ನಾನು ಗುರುತು ಹಿಡಿಲಿಲ್ಲ ದೇವ. ನನ್ನ ಶ್ರೀಮಂತಿಕೆ ಗರ್ವದಿಂದ ನಿಮ್ಮನ್ನು ಕುತ್ತಿಗೆ ಕೈ ಹಾಕಿ ನೂಕಿದ ಸಿದ್ದೇಶ. ಮಾಡಿರುವ ತಪ್ಪೆಲ್ಲ ಕ್ಷಮಿಸಿ ಸಿದ್ದೇಶ, ಕ್ಷಮಿಸಿ. ರಾಯಣ್ಣ, ನಿನಗೆ ಆಶೀರ್ವಾದದಲ್ಲಿ ಮೇಲೆ ಕೇಳು. ರಾಯಣ್ಣ, ಕೆಟ್ಟ ಮೇಲೆ ನಿನಗೆ ಬುದ್ಧಿ ಬಂದಿತ್ತೆ. ಮಕ್ಕಳು ಶರಣರ ಮನೆಗೆ ಬಂದರೆ ಅವರ ಕುತ್ತಿ ಹಿಡಿದು ನೂಕಿದೆ. ರಾಯಣ್ಣ, ಇನ್ನು ಮುಂದೆ ಮೇಲೆ ಇನ್ನು ಮಹಾತ್ಮರು ಶರಣರ ಮನೆಗೆ ಬಂದರೆ ಅವರಿಗೆ ಅನ್ನ ಭೋಜನ ಮಾಡೋ. ರಾಯಣ್ಣ, ಆಗಲಿ ದೇವ, ನೀವು ಹೇಗಂತೆ ನಾನು ನಡೆಯುತ್ತೇನೆ ಸಿದ್ದೇಶ. ನಿಮ್ಮ ಹೇಳಿಕೆಯಂತೆ ನಾನು ಪಾಲಿಸುವೆನು ಸಿದ್ದೇಶ, ಪಾಲಿಸುವೆನು. ಹಾಗಾದ್ರೆ ಉಡಿ ಒಟ್ಟು ಈ ಭಂಡಾರನ ಭೋಗಿಸು. ನಿನ್ನ ಇದ್ದ ಶ್ರೀಮಂತಿಗೆ ಇದ್ದಂತೆ ಆಗಲಿ. ಮಕ್ಕಳ ಮನೆಗೆ ಬಂದರೆ ಅವರ ನೂಕ ಬೇಡ ರಾಯಣ, ನೂಕ ಬೇಡ. ಮೊದಲಿನಂತೆ ರಾಯಣ್ಣಗುಣಂತಾಗಿ ಮೆರಿ ರಾಯಣ್ಣ. ಆಗಲಿ ದೇವ, ನಾನು ಇನ್ನು ಹೋಗಿ ಬರ್ತೇನೆ ಸಿದ್ದೇಶ. ಸುಬ್ಬಕ್ಕ, ಏ ಸುಬ್ಬಕ್ಕ, ಹೇಳಿ ತಾಯಿ. ಕಣಬಾಯಿಗೆ ಹೆರಿಗೆ ಸಮಯ ಇದೆ, ಒಳಗಡೆ ಕರೆದುಕೊಂಡು ನೋಡಿ ಅಮ್ಮ. ಏನಾಯ್ತಮ್ಮ? ಯಾವ ಮಗು ಆಯ್ತಮ್ಮ? ತಾಯಿ, ಕನಬೈ ಉದರದಲ್ಲಿ ದೇವತಾ ಪುರುಷ ಸುಗುಣಶೀಲ ಪುತ್ರ ಜನಿಸಿ ಬಂದನಮ್ಮ. ಬುತಾಸಿದ್ದ ಬುತಾಸಿದ್ದ ಏಕೆ ಅಮ್ಮ? ಬುತಾಸಿದ್ದ, ಇಂದು ನಮ್ಮ ಮನೆಯಲ್ಲಿ ಸಡಗರ ಸಡಗರ ಬುತಾಸಿದ್ದ. ಅಂದಿಲ್ಲ ಸಡಗರ ಹಿಂದೇಕೆ ತಾಯಿ? ಬುತಾಸಿದ್ದ, ಅಂದಿಲ್ಲ ಸಡಗರ ಹಿಂದೇಕೆಂದರೆ ಕನ್ನಬಾಯಿ ಉದರದಲ್ಲಿ ದೇವತಾ ಪುರುಷನ ಹುಟ್ಟಿ ಬಂದನು. ಅದಕ್ಕೋಸ್ಕರ ಸಡಗರ ಸಡಗರ ಬುತಾಸಿದ್ದ. ತಾಯಿ, ಸಮುದ್ರದಲ್ಲಿ ಕಮಲ ಹೇಗೆ ಹೊಳೆಯುತ್ತದೆ? ನಮ್ಮ ಮನೆಯಲ್ಲಿ ಕುಮಾರ ಹುಟ್ಟಿದರೆ ನಮ್ಮ ಮನೆ ಕಮಲದಂತೆ ಹೊಳೆಯುತ್ತದೆ. ಹುಟ್ಟಿ ಬಂದ ಕುಮಾರನಿಗೆ ಜಯವಾಗಲಿ ತಾಯಿ. ಬುತಾಸಿದ್ದ, ಬುತಾಸಿದ್ದ, ನನ್ನ ತಮ್ಮನ ಮನೆಗೆ ರಾಯಣ್ಣನ ಮನೆಗೆ ಹೋಗಿ ತೊಟ್ಟಿಲನ್ನು ತೆಗೆದುಕೊಂಡು ಬರಪ್ಪ.
ಭೂತ ಸಿದ್ಧನು ಕೂಡ ತೊಟ್ಟಿಲನ್ನು ಕಟ್ಟಲಿಕ್ಕೆ ಸಹಾಯ ಆಗಪ್ಪ. ಹಾ ಆಗಲೇ